ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಎಲ್ಲ ಚಂದಾದಾರರಿಗೆ ಹಾಗೂ ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನೂತನ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಜನವರಿ 1ರಿಂದ ರೈತರಿಗೆ ಕೊಡೋ ಹಾಲಿನ ದರವನ್ನು ₹1 ಹೆಚ್ಚಳ ಮಾಡಿದೆ. ಇದು ಸಂತೋಷದ ವಿಚಾರಣೆ. ಆದರೆ ಈ ಸಮಯದಲ್ಲಿ ಹಾಲಿನ ದರ ಏರಿಕೆ ಮಾಡಿರೋದು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಿಗೆ ತಳುಕು ಹಾಕಿಕೊಂಡು ಕೆಲ ಊಹಾಪೋಹಗಳಿಗೆ ನಾಂದಿಯಾಡಿದೆ. ಅದೇನದು ಅಂತ ಈ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರಸ್ತುತ ₹35.40 ಕೊಡ್ತಾ ಇದ್ದೀವಿ ನಾವು ಒಂದು ಲೀಟ್ರಿಗೆ. ಸೊ ಈಗ ₹36.40 ನೆಕ್ಸ್ಟ್ 3 ತಿಂಗಳಿಗೆ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚಿಸಿರುವಂತೆ ಲಾಭಾಂಶ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈನೋದ್ಯಮವನ್ನೇ ನಂಬಿಕೊಂಡಿರುವ ರೈತರಿಗೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಉಡುಗೊರೆ ನೀಡಿದೆ. 1 ಲೀಟರ್ಗೆ ಹಾಲಿನ ಬೆಲೆಯನ್ನು ₹1 ಹೆಚ್ಚಿಸಿದೆ. ಇದು ಜನವರಿ 1ರಿಂದಲೇ ಜಾರಿಗೆ ಬಂದಿದೆ. ಈ ದರ ಮಾರ್ಚ್ವರೆಗೂ ಸಹ ಅನ್ವಯ ಆಗುತ್ತಂತೆ. ಇದುವರೆಗೂ ಸಹ 1 ಲೀಟರ್ ಹಾಲಿಗೆ ರಾಜ್ಯ ಸರ್ಕಾರದ ಪ್ರೋತ್ಸಾಹ ಧನವನ್ನು ಹೊರತುಪಡಿಸಿ ₹35.40 ಹೈನುಗಾರರಿಗೆ ನೀಡ್ತಾ ಇತ್ತು. ಈಗ ₹1 ಹೆಚ್ಚಳ ಮಾಡಿರೋದ್ರಿಂದ ₹36.40 ಏರಿಕೆಯಾಗಿದೆ. ಸರ್ಕಾರದ ಪ್ರೋತ್ಸಾಹ ಧನ ಸೇರಿ ₹41.40 ಆಗುತ್ತೆ. ಇದನ್ನು ಚೀಮುಲ್ ಆಡಳಿತಾಧಿಕಾರಿ DH ಅಶ್ವಿನ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನ ಮತ್ತು ಒಕ್ಕೂಟಕ್ಕೆ ದೊರೆಯುತ್ತಿರುವ ಲಾಭವನ್ನು ರೈತರಿಗೂ ನೀಡಬೇಕು ಎನ್ನುವ ದೃಷ್ಟಿಯಿಂದ ದರ ಹೆಚ್ಚಿಸಲಾಗಿದೆಯಂತೆ. ಈ ಮಾತು ಹೆಚ್ಚು ಮಹತ್ವ ಪಡೆದುಕೊಂಡಿದ್ದು ಮೊದಲಿಗೆ ಅಶ್ವಿನ್ ರವರು ಏನು ಹೇಳಿದ್ದಾರೆ ಅನ್ನೋದನ್ನು ಒಮ್ಮೆ ಕೇಳಿ. ವಿಭಜನೆಯಾಗಿ ಚೀಮುಲ್ ಆಗಿ ಸ್ಥಾಪನೆಗೊಂಡು 1 ವರ್ಷ 3 ತಿಂಗಳ ಹತ್ತಿರ ಆಗ್ತಾ ಬಂತು. ಸೊ ಹೋದ ವರ್ಷ ಕೂಡ ನಾವು ಪ್ರತಿ ಲೀಟ್ರಿಗೆ ಅಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ, ಈಗ ಚಳಿಗಾಲ ಕಳೆದಿದ ತಕ್ಷಣ ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ಹಾಲು ಉತ್ಪಾದನೆಯೂ ಕೂಡ ಕಡಿಮೆ ಆಗುತ್ತೆ ಮತ್ತು ಮೇವು ಕೂಡ ಆಹಾರ ಉಂಟಾಗೋದ್ರಿಂದ ರೈತರು ಸ್ವಲ್ಪ ಕಷ್ಟ ಸ್ಥಿತಿಯೇ ಇರ್ತದೆ. ಹಾಗಾಗಿ ಹೋದ ವರ್ಷದ ರೀತಿಯಲ್ಲಿ ಈ ವರ್ಷವೂ ಕೂಡ ನಾವು ₹1ನ 3 ತಿಂಗಳ ಕಾಲಕ್ಕೆ ಎಲ್ಲ ರೈತರಿಗೂ ಕೂಡ ಕೊಡ್ತಾಯಿದ್ದೀವಿ. ಈಗ ನಮ್ಮಲ್ಲಿ ಪ್ರತಿ ದಿನಕ್ಕೆ 5 ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಆಗುತ್ತೆ. ಸೊ ಪ್ರಸ್ತುತ ₹35.40 ಕೊಡ್ತಾಯಿದ್ದೀವಿ ನಾವು 1 ಲೀಟ್ರಿಗೆ. ಸೊ ಈಗ ₹36.40 ನೆಕ್ಸ್ಟ್ 3 ತಿಂಗಳಿಗೆ ಇವತ್ತಿನ ಇದರಿಂದ ನಮಗೆ 1 ತಿಂಗಳಿಗೆ ₹1.5 ಕೋಟಿಯಷ್ಟು ಹೆಚ್ಚು ವೆಚ್ಚ ಬರ್ತದೆ. ಸೊ 3 ತಿಂಗಳಿಗೆ ₹4.5 ಕೋಟಿಯಷ್ಟು ನಾವು ಈಗ ಒಂದು ಇನ್ಸೆಂಟಿವನ್ನು ಎಲ್ಲ ರೈತರಿಗೂ ಕೊಡ್ತೀವಿ. ನಮ್ಮೀಗ 1 ವರ್ಷ 3 ತಿಂಗಳಾಗಿದ್ದರೂ ಕೂಡ ಎಲ್ಲ ಒಂದು ನಮ್ಮ ಲಾಭಾಂಶ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಸೊ ಈಗೇನು ನಮಗೆ ಪ್ರಾಫಿಟ್ ಬಂದಿದೆ ಅದೆಲ್ಲ ರೈತರಿಗೂ ದೊರೆಯಲಿ ಅನ್ನೋ ಒಂದು ಉದ್ದೇಶದಿಂದ ಲಾಭಾಂಶ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಸೊ ಈಗೇನು ನಮಗೆ ಪ್ರಾಫಿಟ್ ಬಂದಿದೆ ಅದೆಲ್ಲ ರೈತರಿಗೂ ದೊರೆಯಲಿ ಅನ್ನೋ ಒಂದು ಉದ್ದೇಶದಿಂದ ಅಶ್ವಿನ್ ರವರು ಆಡಳಿತಾಧಿಕಾರಿಯಾಗಿ ಹೇಳಿರೋ ಮಾತಿನಲ್ಲಿ 2 ಹೇಳಿಕೆಗಳು ಒಂದಷ್ಟು ಗೊಂದಲ ಹಾಗೂ ಒಂದಷ್ಟು ಮಹತ್ವ ಪಡೆದುಕೊಂಡಿದೆ. ಮೊದಲನೇದು ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ರವರ ಸೂಚನೆ. ದರ ಏರಿಕೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಕೊಡುಗೆ ಅಂತ ಹೇಳ್ತಿದ್ರು ಸಹ ಇದು ಚೀಮುಲ್ ಚುನಾವಣೆ ಗಿಮಿಕ್ ಅಂತಾನೆ ಕೇಳಿ ಬರ್ತಿದೆ. ಫೆಬ್ರವರಿ 1ರಂದು ಚೀಮುಲ್ ಚುನಾವಣೆ ನಡೆಯಲಿದೆ. ಇದು ಸಚಿವ ಸುಧಾಕರ್ ಅವರಿಗೆ ಒಂದು ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಆದ್ದರಿಂದ ಮತದಾರರ ಓಲೈಕೆಗಾಗಿ ದರ ಹೆಚ್ಚಳ ಮಾಡಿದ್ದಾರೆ ಅನ್ನೋದು ಕೆಲವರ ಮಾತಾಗಿದೆ. 5 ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಆಗುತ್ತೆ. ಸೊ ಪ್ರಸ್ತುತ ₹35.40 ಕೊಡ್ತಾ ಇದ್ದೀವಿ ನಾವು 1 ಲೀಟ್ರಿಗೆ. ಸೊ ಈಗ ₹36.40 ನೆಕ್ಸ್ಟ್ 3 ತಿಂಗಳಿಗೆ ಇವತ್ತಿನ ದಿನದಿಂದನೇ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚಿಸಿರುವಂತೆ ಹೊಸ ವರ್ಷದ ಒಂದು ಎಲ್ಲರಿಗೂ ಒಂದು ಉಡುಗೊರೆ ಆಗಿರಲಿ ಅಂತ ಹೇಳಿರೋದ್ರಿಂದ ಇವತ್ತಿಂದನೇ ಜಾರಿಗೆ ಬರೋ ರೀತಿಯಲ್ಲಿ ನಾವು ₹1 ಜಾಸ್ತಿ ಮಾಡಿ ಆದೇಶಿಸ್ತಾ ಇದ್ದೀವಿ. ಮತ್ತು ಇದರಿಂದ ನಮಗೆ 1 ತಿಂಗಳಿಗೆ ₹1.5 ಕೋಟಿಯಷ್ಟು ಹೆಚ್ಚು ವೆಚ್ಚ ಬರ್ತದೆ. ಸೊ 3 ತಿಂಗಳಿಗೆ ₹4.5 ಕೋಟಿಯಷ್ಟು ನಾವು ಈಗ ಒಂದು ಇನ್ಸೆಂಟಿವನ್ನು ಎಲ್ಲ ರೈತರಿಗೂ ಕೊಡ್ತೀವಿ. 5 ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಆಗುತ್ತೆ. ಸೊ ಪ್ರಸ್ತುತ ₹35.40 ಕೊಡ್ತಾ ಇದ್ದೀವಿ ನಾವು 1 ಲೀಟ್ರಿಗೆ. ಸೊ ಈಗ ₹36.40 ನೆಕ್ಸ್ಟ್ 3 ತಿಂಗಳಿಗೆ ಇವತ್ತಿನ ದಿನದಿಂದನೇ ಈಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚಿಸಿರುವಂತೆ ಹೊಸ ವರ್ಷದ ಒಂದು ಎಲ್ಲರಿಗೂ ಒಂದು ಉಡುಗೊರೆ ಆಗಿರಲಿ ಅಂತ ಹೇಳಿರೋದ್ರಿಂದ ಇವತ್ತಿಂದನೇ ಜಾರಿಗೆ ಬರೋ ರೀತಿಯಲ್ಲಿ ನಾವು ₹1 ಜಾಸ್ತಿ ಮಾಡಿ
ಆದೇಶಿಸ್ತಾ ಇದ್ದೀವಿ. ಮತ್ತು ಇದರಿಂದ ನಮಗೆ ಒಂದು ತಿಂಗಳಿಗೆ 1.5 ಕೋಟಿಯಷ್ಟು ಹೆಚ್ಚು ವೆಚ್ಚ ಬರ್ತದೆ. ಸೊ 3 ತಿಂಗಳಿಗೆ 4.5 ಕೋಟಿಯಷ್ಟು ನಾವು ಈಗ ಒಂದು ಇನ್ಸೆಂಟಿವನ್ನು ಎಲ್ಲ ರೈತರಿಗೂ ಕೊಡ್ತೀವಿ. ಮತ್ತೊಂದು ವಿಚಾರ ಅಂದರೆ ದರ ಏರಿಕೆ ಮಾರ್ಚ್ವರೆಗೂ ಮಾತ್ರ ಸೀಮಿತಗೊಳಿಸಿರೋದು. ನಮ್ಮೀಗ 1 ವರ್ಷ 3 ತಿಂಗಳಾಗಿದ್ರೂ ಕೂಡ ಎಲ್ಲ ಒಂದು ನಮ್ಮ ಲಾಭಾಂಶ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಸೊ ಈಗೇನು ನಮಗೆ ಪ್ರಾಫಿಟ್ ಬಂದಿದೆ ಅದೆಲ್ಲ ರೈತರಿಗೂ ದೊರೆಯಲಿ ಅನ್ನೋ ಒಂದು ಉದ್ದೇಶದಿಂದ ಈ ₹1 ಜಾಸ್ತಿ ಮಾಡಿ ಮಾನ್ಯ ಸಚಿವರ ನಿರ್ದೇಶನದಂತೆ ಇವತ್ತು ಆದೇಶವನ್ನು ಮಾಡ್ತಾಯಿದ್ದೀವಿ. ನಮ್ಮೀಗ 1 ವರ್ಷ 3 ತಿಂಗಳಾಗಿದ್ರೂ ಕೂಡ ಎಲ್ಲ ಒಂದು ನಮ್ಮ ಲಾಭಾಂಶ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಸೊ ಈಗೇನು ನಮಗೆ ಪ್ರಾಫಿಟ್ ಬಂದಿದೆ ಅದೆಲ್ಲ ರೈತರಿಗೂ ದೊರೆಯಲಿ ಅನ್ನೋ ಒಂದು ಉದ್ದೇಶದಿಂದ ಈ ₹1 ಜಾಸ್ತಿ ಮಾಡಿ ಮಾನ್ಯ ಸಚಿವರ ನಿರ್ದೇಶನದಂತೆ ಇವತ್ತು ಆದೇಶವನ್ನು ಮಾಡ್ತಾಯಿದ್ದೀವಿ. ಒಕ್ಕೂಟದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಅಂತ ಹೇಳ್ತಿದ್ರೂ ಸಹ ಅದ್ಯಾಕೆ 3 ತಿಂಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೋ ಗೊತ್ತಿಲ್ಲ. ಇದು ಸಾಕಷ್ಟು ಗೊಂದಲ ಮೂಡಿಸಿದೆ. ಚುನಾವಣೆಗೆ 1 ತಿಂಗಳ ಮುಂಚೆ, ಚುನಾವಣೆ ಆದ ನಂತರ 1 ತಿಂಗಳವರೆಗೆ ಏರಿಕೆ ಮಾಡಿರೋದು ಹಲವು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿದೆ. ಚೀಮೂಲ್ ಚುನಾವಣೆ ಬಹಳ ಜಿದ್ದಾಜಿದ್ದಿನಿಂದ ಕೂಡುತ್ತಿದ್ದು ನಾನಾ ರಾಜಕೀಯ ಬೆಳವಣಿಗೆಗಳಿಗೆ ದಾರಿ ಮಾಡಿಕೊಡ್ತಿದೆ. ಈ ವಿಚಾರಗಳ ಬಗ್ಗೆನೂ ಸಹ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಡೋ ಪ್ರಯತ್ನ ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಚಾರ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.